ನಮಸ್ತೆ. ಇವತ್ತು ನಾವು ಮನೆಯಲ್ಲೇ ಕೋಲ್ಡ್ ಪ್ರೋಸೆಸ್ಸಲ್ಲಿ ಮಂಜಿಷ್ಟಾ ಸೋಪ್‌ನ ಹೇಗೆ ಮಾಡೋದು ಅಂತ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ. ಎಲ್ಲೂ ಸ್ಕಿಪ್ ಮಾಡ್ದಲೆ ವಿಡಿಯೋನ ನೋಡಿ ಪ್ಲೀಸ್. ಇಲ್ಲಿ ನಾನು ಆಯಿಲ್ ತಗೊಂಡಿದ್ದೀನಿ ಮತ್ತು ಲೇ ಸೊಲ್ಯೂಷನ್ಸ್ ಅಂತ ಕಾಸ್ಟಿಕ್ ಸೋಡಾನ ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ತಗೊಂಡಿರೋದು ಮತ್ತು ಮಂಜಿಷ್ಟಾ ಪೌಡರ್ನ ತಗೊಂಡು ಹೇಗೆ ಮಾಡೋದು ಅಂತ ನಾನಿವಾಗ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ನಾನು ಕೊಕೊನಟ್ ಆಯಿಲ್ಲು, ಕ್ಯಾಸ್ಟರ್ ಆಯಿಲ್ಲು ತಗೊಂಡಿದ್ದೀನಿ ಮತ್ತು ಅದ್ರ ಜೊತೆಗೆ ನಾನಿಲ್ಲಿ ಪಾಮ್ ಆಯಿಲ್ ತಗೊಂಡಿದ್ದೀನಿ. ಇದು ಲೇ ಸೊಲ್ಯೂಷನ್ಸು ನಾನು ಮೊದಲೇ ಮಾಡಿ ಇಟ್ಕೊಂಡಿದ್ದೆ. ಲಾಸ್ಟ್ ವಿಡಿಯೋದಲ್ಲಿ ಅದು ಹೇಗೆ ಮಾಡೋದು ಅಂತಲೂ ಕೂಡ ನಾನು ನಿಮಗೆ ತೋರಿಸಿದ್ದೀನಿ. ಸೊ ಇದನ್ನು ಎರಡನ್ನೂ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಈ ಥರ ಕಲಕಿ, ನಿಮ್ಮ ಹತ್ರ ಬ್ಲೆಂಡರ್ ಇಲ್ಲ ಅಂದರೆ ನೀವು ಇದರಲ್ಲೇ ಒಂದು 40 ಮಿನಿಟ್ಸು ಮಿಕ್ಸ್ ಮಾಡ್ತಾ ಹೋದರೆ ಅದು ಗಟ್ಟಿಗಾಗುತ್ತೆ. ಸೊ ನಮ್ಮ ಹತ್ರ ಬ್ಲೆಂಡರ್ ಇರೋದ್ರಿಂದ ತುಂಬ ಬೇಗ ಆಗುತ್ತೆ ಈ ಕೆಲಸ. ಸೊ ಹಾಗಾಗಿ ನಾನಿವಾಗ ಬ್ಲೆಂಡರ್ ಮಾಡ್ತೀನಿ. ಮತ್ತು ಇದ್ರದ್ದು ಉಪಯೋಗ ಏನು ನಮ್ಮ ಸ್ಕಿನ್ಗೆ ಅಂತ ನಾವು ನೋಡೋದಾದರೆ, ನಾವು ಇದನ್ನು ಕೊಕೊನಟ್ ಆಯಿಲು, ಕ್ಯಾಸ್ಟರ್ ಆಯಿಲು, ಪಾಮ್ ಆಯಿಲಿಂದ ಮಾಡಿರೋದ್ರಿಂದ ಸೊ ಇದು ನ್ಯಾಚುರಲ್ ಆಗಿರುತ್ತೆ. ನಿಮಗೆ ಆ ಆಯಿಲ್ನ ಬೆನಿಫಿಟ್ಸ್ ಕೂಡ ನಿಮ್ಮ ಸ್ಕಿನ್ಗೆ ಸಿಗುತ್ತೆ. ಮತ್ತು ಈ ಮಂಜಿಷ್ಟ ಇದೆಯಲ್ಲ, ಇದು ನಿಮಗೆ ಪಿಂಪಲ್ ಮಾರ್ಕ್ಸ್ನ ಕಡಿಮೆ ಮಾಡುತ್ತೆ ಮತ್ತು ಪಿಂಪಲ್ ಬರದಂಗೆ ಕೂಡ ತಡೆಯುತ್ತೆ. ನಿಮ್ಮದು ಸ್ಕಿನ್ ಕಾಂಪ್ಲೆಕ್ಷನ್ಸ್ನ ವೈಟ್ ಮಾಡುತ್ತೆ. ಸೊ ನೀವು ಈ ಸೋಪ್ನ ರೆಗ್ಯುಲರ್ ಯೂಸ್ ಮಾಡ್ತಾ ಹೋದಂಗೆ ನಿಮಗೆ ಯಾವುದೇ ಕಲೆಗಳೆಲ್ಲ ಇರಲ್ಲ ಮುಖದಲ್ಲಿ, ಮತ್ತು ಬ್ರೈಟನಿಂಗ್ ಕೊಡುತ್ತೆ ಇದು ಸ್ಕಿನ್ಗೆ. ಸೊ ಮಂಜಿಷ್ಟ ತುಂಬ ಜನ ಮಂಜಿಷ್ಟದಲ್ಲಿ ಕ್ರೀಮ್ಸ್ ಮಾಡ್ತಾರೆ ಮತ್ತು ಫೇಸ್ ಪ್ಯಾಕು ಈ ಥರ ಎಲ್ಲ ಯೂಸ್ ಮಾಡ್ತಾರೆ. ನಾವಿಲ್ಲಿ ಸೋಪಲ್ಲಿ ಮಾಡ್ತಾಯಿದ್ದೀವಿ, ಏಕೆಂದರೆ ಇದು ನೀವು ಆರಾಮಾಗಿ ರೆಗ್ಯುಲರ್ ಯೂಸಲ್ಲಿ ಯೂಸ್ ಮಾಡ್ಬೋದು. ಸೊ ಇದು ನನಗೆ ಕನ್ಸಿಸ್ಟೆನ್ಸಿ ಬಂದಿದೆ ಅಂತ ಅಂದಮೇಲೆ ನಾನಿಲ್ಲಿ ಮಂಜಿಷ್ಟ ಹಾಕೋತಾ ಇದ್ದೀನಿ. ಏಕೆಂದರೆ ಅಲ್ಲಿ ಲೇ ಸೊಲ್ಯೂಷನ್ಸು ಮತ್ತು ಆಯಿಲ್ ಎರಡು ಬ್ಲೆಂಡ್ ಆಗಿದೆ ಅಂತ ಅನಿಸಿದ ಮೇಲೆ ನೀವು ಇದನ್ನು ಹಾಕ್ಕೊಳ್ಬೇಕು. ಹಾಕ್ಕೊಂಡು ಅದ್ರದ್ದು ಯಾವುದೂ ಪಾರ್ಟಿಕಲ್ಸು ಉಳ್ಕೋಬಾರ್ದು. ಉಳ್ಕೊಂಡ್ರೆ ಏನಾಗುತ್ತೆ, ಪೋರ್ ಮಾಡಿದ ಮೇಲೆ ಅದು ಹಂಗಂಗೆ ಸಿಗ್ಬಿಡುತ್ತೆ. ಸೊ ಹಾಗೆ ನೀಟಾಗಿ ಬ್ಲೆಂಡ್ ಆಗುವವರೆಗೂ ನೀವು ಬ್ಲೆಂಡ್ ಮಾಡಿ, ನಿಮಗೆ ಆಯಿತು ಅಂತ ಅಂದಮೇಲೆ ನೀವಿಲ್ಲಿ ಎಸೆನ್ಷಿಯಲ್ ಆಯಿಲ್ ಆದರೂ ಯೂಸ್ ಮಾಡ್ಬೋದು, ಫ್ರೆಗ್ರೆನ್ಸ್ ಆಯಿಲ್ ಆದರೂ ಯೂಸ್ ಮಾಡ್ಬೋದು. ಅದು ನಿಮ್ಮ ಆಪ್ಷನ್ಸು. ಅದನ್ನು ಯಾಕೆ ಯೂಸ್ ಮಾಡ್ತಾರೆ ಅಂದರೆ ಒಳ್ಳೆ ಅರೋಮಾ ಸಿಗಲಿ ಸೋಪಲ್ಲಿ, ಒಳ್ಳೆ ಚೆನ್ನಾಗಿ ಸ್ಮೆಲ್ ಕೊಡಲಿ ಸೋಪು ಅನ್ನೋದರಿಂದ ಇವಾಗ ಇದು ರೆಡಿಯಾಗಿದೆ. ಸೊ ಇದಾದಮೇಲೆ ನಾನಿಲ್ಲಿ ಎಸೆನ್ಷಿಯಲ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಈ ಸೋಪ್ನ ಕ್ಯೂರಿಂಗಿಗೆ ಅಂತ 30 ಡೇಸ್ ಬಿಟ್ಟಾಗ ನಿಮಗೆ ಅದೇನು ಕಾಸ್ಟಿಂಗ್ ಸೋಡ್ ಎಫೆಕ್ಟ್ಸ್ ಇರುತ್ತೆ, ಸೊ ಅದು ಹೋಗ್ಬಿಡುತ್ತೆ. ಸೊ ಆವಾಗ ನಿಮಗೆ ನ್ಯಾಚುರಲ್ ಸೋಪ್ ನಿಮಗೆ ಸಿಗುತ್ತೆ. ಇದನ್ನು ನೀವು ರೆಗ್ಯುಲರ್ ಯೂಸ್ ಮಾಡೋದ್ರಿಂದ ಫ್ಯೂಚರಲ್ಲಿ ಪಿಗ್ಮೆಂಟೇಷನ್ಸು ಅಥವಾ ಬಂಗು ಅಂತಾರಲ್ಲ, ಆ ಥರ ಎಲ್ಲ ಬರೋದ್ರಿಂದ ಪ್ರಿವೆಂಟ್ ಮಾಡುತ್ತೆ. ಅಂದರೆ ಅದನ್ನು ತಡೆಯುತ್ತೆ ನಿಮಗೆ ಬರ್ದಂಗೆ. ಯಾಕೆ ಅಂತಂದರೆ ಒಳ್ಳೆ ಮಾಯ್ಶ್ಚರ್ ಕೊಡುತ್ತೆ ಈ ಸೋಪು ಸ್ಕಿನ್ಗೆ. ಯಾಕೆಂದರೆ ಇಲ್ಲಿ ಕೊಕೊನಟ್ ಆಯಿಲ್ ಯೂಸ್ ಮಾಡಿದ್ದೀವಿ, ಕ್ಯಾಸ್ಟರ್ ಆಯಿಲ್, ಪಾಮ್ ಆಯಿಲ್ ಈ ಥರ ಮಲ್ಟಿಪಲ್ ಆಯಿಲ್ನ ಯೂಸ್ ಮಾಡಿರೋದ್ರಿಂದ ನಿಮಗೆ ಒಳ್ಳೆ ಮಾಯ್ಶ್ಚರ್ ಕೊಟ್ಟಿರುತ್ತೆ. ಸೊ ಪಿಗ್ಮೆಂಟೇಷನ್ಸ್ ಬರೋಕ್ಕೆ ಮೇಯ್ನ್ ಕಾರಣ ಬಂದುಬಿಟ್ಟು ಡ್ರೈನೆಸ್ ಆಗಿರುತ್ತೆ ಸ್ಕಿನ್ನು, ಹಾಗಾಗಿ ಬರುತ್ತೆ. ನೀವು ಈ ಥರ ನ್ಯಾಚುರಲ್ ಸೋಪ್ಗಳನ್ನು ಯೂಸ್ ಮಾಡ್ತಾ ಹೋದಾಗ ನಿಮ್ಗೆ ಆ ತೊಂದರೆಗಳೆಲ್ಲ ತಡೆಗಟ್ಟುತ್ತೆ ಈ ನ್ಯಾಚುರಲ್ ಸೋಪ್ಸ್ಗಳು. ಇದನ್ನು ನೀವು ಕೂಡ ಮನೆಯಲ್ಲೇ ಮಾಡಿಕೊಂಡು ಬಳಸ್ಕೊಬೋದು. ಇಲ್ಲ ಅಂತಂದರೆ ನಮಗೆ ಬೇಕು ಅಂತಂದರೆ ನನಗೆ ನೀವು ಕಮೆಂಟ್ ಸೆಕ್ಷನಲ್ಲಿ ಹಾಕಿದರೆ ನಾನು ನಿಮಗೆ ಕಳಿಸ್ಕೊಡೋ ವ್ಯವಸ್ಥೆ ಮಾಡ್ತೀನಿ. ನಾನಿಲ್ಲಿ ರಬ್ಬಿಂಗ್ ಆಲ್ಕೋಹಾಲ್ನ ಹಾಕ್ತಾಯಿದ್ದೀನಿ. ಅದು ಹಾಕಿಬಿಟ್ಟು ನಾನಿಲ್ಲಿ ಇದನ್ನು ಮೋಲ್ಡ್ಗೆ ಹಾಕ್ತಾಯಿದ್ದೀನಿ. ಸೊ ಇದು ಮೋಲ್ಡಲ್ಲಿ 24 ಅವರ್ ಬಿಡಬೇಕು ನೀವು. ಅಷ್ಟೊತ್ತಿಗೆ ಇದು ಹಾರ್ಡ್ನೆಸ್ ಆಗಿರುತ್ತೆ. ಅದಾದಮೇಲೆ ನೀವು ಡಿಮೋಲ್ಡ್ ಮಾಡಿ. ಇವತ್ತು ನೀವು ಇದನ್ನು ಮೋಲ್ಡ್ಗೆ ಹಾಕಿದರೆ ನೆಕ್ಸ್ಟ್ ಡೇ ಕೂಡ ನೀವು ಡಿಮೋಲ್ಡ್ ಮಾಡ್ಬೋದು. ನೀಟಾಗಿ ಸ್ಪ್ರೆಡ್ ಮಾಡಿ ಇದನ್ನು ಡಿಮೋಲ್ಡ್ ಮಾಡ್ಕೊಳ್ಳಿ. ನಾನಿಲ್ಲಿ ನಮ್ಮ ಚಾನಲಲ್ಲಿ ಇನ್ನೂ 3-4 ಥರ ಕೊಕೊನಟ್ ಆಯಿಲ್ಲೇ ಹೆಂಗೆ ಯೂಸ್ ಮಾಡಿ ಸೋಪ್ ಮಾಡೋದು ಅನ್ನೋದ್ರ ಬಗ್ಗೆನೂ ಹೇಳಿದ್ದೀನಿ. ಮತ್ತು ಕೊಕೊನಟ್ ಆಯಿಲು, ಕ್ಯಾಸ್ಟರ್ ಆಯಿಲು, ಹರಳೆಣ್ಣೆ ಯೂಸ್ ಮಾಡಿಕೊಂಡು ಹೆಂಗೆ ಸೋಪ್ ಮಾಡೋದು ಅಂತ ಹೇಳಿದ್ದೀನಿ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೋಡಿ ಆ ವಿಡಿಯೋನೂ ಕೂಡ. ಇದನ್ನು ನಾನಿಲ್ಲಿ ಮಂಜಿಷ್ಟ ಯೂಸ್ ಮಾಡಿ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಇದು ಮೋಲ್ಡ್ ಆಗಿದೆ, ಮೋಲ್ಡಿಂಗು. ಇದನ್ನು ನೀವು 24 ಅವರ್ ಅಥವಾ ಇವತ್ತಿಷ್ಟು ಗಂಟೆಗೆ ಮಾಡಿದರೆ ನೆಕ್ಸ್ಟ್ ಡೇಗೆ ನೀವು ಇದನ್ನು ಹಾರ್ಡ್ನೆಸ್ ಬಂದಿರುತ್ತೆ. ಸೊ ಆವಾಗ ಡಿಮೋಲ್ಡ್ ಮಾಡ್ಬೋದು. ಮತ್ತು ನನ್ನ ಚಾನಲ್ ಇಷ್ಟ ಆಯಿತು ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಈ ಇನ್ಫಾರ್ಮೇಷನ್ಸ್ನ ನೀವು ಶೇರ್ ಮಾಡೋದ್ರಿಂದ ಬೇರೆಯವರು ಕೂಡ ಮನೆಯಲ್ಲೇ ಹೇಗೆ ಸೋಪ್ ಮಾಡೋದು ಅಂತ ತಿಳ್ಕೊಂಡು ಮಾಡ್ಕೋತಾರೆ. ಇದು ನೋಡಿ ನಂದು ನೆಕ್ಸ್ಟ್ ಡೇ ಇದನ್ನು ನಾನಿವಾಗ ಡಿಮೋಲ್ಡ್ ಮಾಡ್ತಾಯಿದ್ದೀನಿ. ಇದು ಹಾರ್ಡ್ ಆಗಿದೆ,
ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಸೋಪು. ಸೊ ಈ ಸೋಪ್ನ ನೀವು ಕ್ಯೂರಿಂಗಿಗೆ ಅಂತ 30 ಇಂದ 40 ಡೇಸ್ನ ಇಡಬೇಕು. ಯಾಕೆ ಅಂತಂದರೆ ಇಲ್ಲಿ ನಾವು ಕಾಸ್ಟಿಂಗ್ ಸೋಡಾ ಯೂಸ್ ಮಾಡಿರೋದ್ರಿಂದ ಅದು ಅದ್ರ ಪ್ರಾಪರ್ಟೀಸ್ನೆಲ್ಲ ಕಳ್ಕೊಳಕ್ಕೆ 30 ದಿನ ತಗೊಳುತ್ತೆ. ಸೊ ಹಾಗಾಗಿ ಇವಾಗ ನಾನು ಇದನ್ನು 30 to 40 ಡೇಸು ಕ್ಯೂರಿಂಗಿಗೆ ಇಟ್ಬಿಟ್ಟು ಅದಾದಮೇಲೆ ಇದನ್ನು ನಾವು ಯೂಸ್ ಮಾಡ್ಬೋದು. ನೀವು ಇದನ್ನೆಲ್ಲ ಮಾಡಬೇಕಂದ್ರೆ ಗ್ಲೌಸ್ ಹಾಕ್ಕೊಳ್ಳಿ ಮತ್ತು ಮಾಸ್ಕ್ ಹಾಕ್ಕೊಂಡು ಈ ಸೋಪ್ ಮೇಕಿಂಗ್ ಎಲ್ಲ ಮಾಡಿ, ಅದು ಸೇಫ್ಟಿ ಮೆಷರ್ಸು. ನೋಡಿ ಸೋಪ್ ಇಲ್ಲಿ ತುಂಬ ಚೆನ್ನಾಗಿ ಬಂದಿದೆ. ಪ್ರತಿಯೊಬ್ಬರು ಮಾಡ್ಕೊಳ್ಳಿ. ಅದೇ ರೀತಿ ನನ್ನ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡಿ. ನಾನು ಸೋಪ್ ಮಾಡೋದು ಯಾವ್ಯಾವ ವೆರೈಟಿ ಸೋಪ್ ಮಾಡೋದು ಅಂತ ಫ್ಯೂಚರಲ್ಲಿ ಕೂಡ ನಾನು ಹಾಕ್ತೀನಿ. ಮತ್ತು ನನ್ನ ಚಾನಲ್ ನಿಮಗೆ ಇಷ್ಟ ಆಯಿತು ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ.